ಮಧ್ಯಪ್ರಾಚ್ಯದಲ್ಲಿ ರಣರೋಚಕ ಯುದ್ಧ ಮುಂದುವರಿತಾ ಇದೆ. ಇರಾನ್ನ ಪ್ರಮುಖ ನಾಯಕರೇ ಇಸ್ರೇಲ್ನ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಲಾರಿಜಾನಿ ಬಳಿಕ ಮತ್ತೋರ್ವ ನಾಯಕನ ಹತ್ಯೆಯಾಗಿದೆ. ಮೊನ್ನೆ ಸೇನಾಪತಿ, ಇವತ್ತು ಸೇನಾ ವಕ್ತಾರನನ್ನ ಹತ್ಯೆಗೈದಿರುವಂತದ್ದು. ಇರಾನ್ ಸೇನಾ ವಕ್ತಾರನನ್ನೇ ಹತ್ಯೆಗೈದಿದೆ ಇಸ್ರೇಲ್ನ ಸೇನೆ. ಇಸ್ರೇಲ್ ಕಾಳಗ ಮುಂದುವರಿದಂತೆ ಇರಾನ್ನ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಹಾನಿಗೊಳಿಸ್ತಾ ಇರುವಂತದ್ದು. ಲಾರಿಜಾನಿ ಅಂತ್ಯವಾಯಿತು, ಈಗ ಮತ್ತೋರ್ವ ನಾಯಕನ ಅಂತ್ಯ. ಮೊನ್ನೆ ಸೇನಾಪತಿಯ ಕೊಲೆಯನ್ನ ಮಾಡಿದ್ರು. ಇರಾನ್ ಸೇನಾ ವಕ್ತಾರನನ್ನೇ ಈಗ ಹತ್ಯೆಗೈದಿರುವಂತದ್ದು ಇಸ್ರೇಲ್ ಸೇನೆ. ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ಸೈನಿ ಸಾವನ್ನಪ್ಪಿರುವಂತದ್ದು. ಅಮೆರಿಕ ಮತ್ತೆ ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ಇರಾನ್ನ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಟಾಪ್ ನಾಯಕರನ್ನೇ ಕೊಲ್ತಾ ಇದೆ ಇಸ್ರೇಲ್, ಜೊತೆಗೆ ಅಮೆರಿಕ. ನಾವು ನೋಡ್ತಾ ಇದ್ದೀವಿ, ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ಸೈನಿ ಸಾವನ್ನಪ್ಪಿರುವಂತದ್ದು. ಇರಾನ್ನ ಪ್ರಮುಖ ನಾಯಕರೇ ಈಗ ಇಸ್ರೇಲ್ನ ಟಾರ್ಗೆಟ್ ಆಗಿದೆ. ಈಗ ಇರಾನ್ ಏನು ಶಪಥವನ್ನ ಮಾಡಿತು ಖಮೇನಿ ಅಂತ್ಯಗೊಂಡ ನಂತರ, ಈ ಒಂದು ಅಂತ್ಯಕ್ಕೆ ನಮ್ಮ ನಾಯಕನನ್ನ ಕಳ್ಕೊಂಡಿರುವಂತಹ ನೋವಿಗೆ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಆರಂಭ ಆದಂತ ಯುದ್ಧ. ಇರಾನ್ ಕೂಡ ಸುಮ್ಮನೆ ಆಗ್ತಿಲ್ಲ. ಈ ಕಡೆ ಅಮೆರಿಕ, ಇಸ್ರೇಲ್ ಕೂಡ ಜಂಟಿ ಟಾರ್ಗೆಟ್ ಅನ್ನ, ಪ್ರಮುಖ ನಾಯಕರನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡು ಕೊಲ್ಲೋದಕ್ಕೆ ಮುಂದಾಗಿರುವಂಥದ್ದು. ಈಗ ಇರಾನ್ ಇಸ್ರೇಲ್ ಕಾಳಗದಲ್ಲಿ ಪ್ರಮುಖ ನಾಯಕರೇ ಒಬ್ಬರಾದ ನಂತರದಲ್ಲಿ ಒಬ್ಬರು ಅಂತ್ಯವಾಗ್ತಾ ಇದ್ದಾರೆ. ಟಾಪ್ ಮೋಸ್ಟ್ ನಾಯಕರನ್ನೇ ಕೊಲ್ತಾ ಇದೆ ಇಸ್ರೇಲ್, ಜೊತೆಗೆ ಸಾಥ್ ಕೊಡ್ತಾ ಇರುವಂತದ್ದು ಅಮೆರಿಕ. ಇರಾನ್ ಸೇನೆಯ ವಕ್ತಾರ, ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ಸೈನಿಯನ್ನ ಕೊಂದಿರುವಂತದ್ದು ಜಂಟಿ ಕಾರ್ಯಾಚರಣೆಯಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್. ಟಾಪ್ ಮೋಸ್ಟ್ ನಾಯಕರಲ್ಲಿ ಇವನು ಕೂಡ ಒಬ್ಬ. ಹಾಗಾಗಿ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾ ಇರುವಂತದ್ದು. ಪ್ರಮುಖ ನಾಯಕರೇ ಈಗ ಇಸ್ರೇಲ್ಗೆ ಟಾರ್ಗೆಟ್ ಆಗಿದೆ. ಲಾರಿಜಾನಿ ಅಂತ್ಯವಾಯಿತು. ಇತ್ತೀಚೆಗೆ ಈಗ ಮತ್ತೋರ್ವ ನಾಯಕನನ್ನ ಅಂತ್ಯಗೊಳಿಸಿರುವಂಥದ್ದು. ಇನ್ನೂ ಕೂಡ ಪಟ್ಟಿಯಲ್ಲಿ ಇರಾನ್ನ ನಾಯಕರು ಇನ್ನ ಯಾರ್ಯಾರು ಇದ್ದಾರೆ ಇಸ್ರೇಲ್ನ ಪಟ್ಟಿಯಲ್ಲಿ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧವನ್ನ ನಿಲ್ಲಿಸುವಂತ ಯಾವುದೇ ಸೂಚನೆಗಳನ್ನ ಕೊಡ್ತಾ ಇಲ್ಲ ಇಸ್ರೇಲ್ ಜೊತೆಗೆ ಅಮೆರಿಕ. ಈ ಕಡೆ ಇರಾನ್ ಏನು ಕಡಿಮೆ ಇಲ್ಲ. ಪ್ರಮುಖ ನಾಯಕನ ಅಂತ್ಯವಾಗಿದೆ. ಇನ್ನು ನಾವು ಇಡೀ ಇರಾನ್ ಅಂತ್ಯವಾದ್ರೂ ಕೂಡ ನಾವು ಈ ಯುದ್ಧವನ್ನ ನಿಲ್ಲಿಸೋದಿಲ್ಲ, ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದೀವಿ, ನಾವು ಯುದ್ಧ ನಿಲ್ಲುವಂತ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ಇರಾನ್ ಮುಂದುವರೆದಿರುವಂಥದ್ದು. ಅದಕ್ಕೆ ಇರಾನ್ ನಾಯಕರನ್ನೇ ಈಗ ಟಾರ್ಗೆಟ್ ಮಾಡಿ ಅಂತ್ಯಗೊಳಿಸೋಕೆ ಮುಂದಾಗಿರುವಂಥದ್ದು ಇಸ್ರೇಲ್, ಅಮೆರಿಕ. ಇರಾನ್ನ ಪ್ರಮುಖ ನಾಯಕರೇ ಈಗ ಅಂತ್ಯವಾಗ್ತಾ ಇದ್ದಾರೆ, ಒಬ್ಬರಾದ ನಂತರದಲ್ಲಿ ಒಬ್ರು. ಇನ್ನು ಖಮೇನಿಯ ಪುತ್ರ, ಅವನು ಇನ್ನೂ ಕೂಡ ಅವನು ಯಾವ ಸಿಚುವೇಶನ್ ಅಲ್ಲಿ ಇದ್ದಾನೆ ಅನ್ನೋದು ಇನ್ನ ಇರಾನ್ ಕ್ಲಾರಿಟಿ ಕೊಟ್ಟಿಲ್ಲ. ಕೋಮಾದಲ್ಲಿ ಇದ್ದಾನೆ. ಯಾವಾಗ ಖಮೇನಿ ಅಂತ್ಯವಾಯ್ತು ಆವಾಗ್ಲೇ ಇಡೀ ಖಮೇನಿಯ ವಂಶವೃಕ್ಷ ಏನಿದೆ ಅಂತ್ಯಕ್ಕೆ ನಾಂದಿಯನ್ನ ಅಲ್ಲಿಂದಾನೇ ಆರಂಭ ಆಯ್ತು ಅಂತ ಹೇಳಿದ್ದಂಥದ್ದು. ಈಗ ಪ್ರಮುಖ ನಾಯಕರು ಇರಾನ್ ನಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಕುತ್ತು ಬಂದು ತಗಲಿದೆ. ಒಬ್ಬರಾದ ನಂತರದಲ್ಲಿ ಒಬ್ಬೊಬ್ರು ಅಂತ್ಯವಾಗ್ತಾ ಇರುವಂಥದ್ದು. ಈ ಯುದ್ಧದಲ್ಲಿ ಸಾಮಾನ್ಯ ಪ್ರಜೆಗಳಷ್ಟೇ ಅಲ್ಲ, ಪ್ರಮುಖ ನಾಯಕರು ಕೂಡ ಯಾವಾಗ ನಾವು ಇರ್ತೀವಿ ಯಾವಾಗ ಸಾಯ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ. ಆ ರೀತಿಯಾಗಿ ಜೀವನವನ್ನ ನಡೆಸ್ತಾ ಇರುವಂಥದ್ದು.